ಕರೆದಡಿ ಭತ್ತ, ಒಳ್ಳೆ, ರತ್ನಚೌಡಿ, ಹಸೂಡಿ, ಗೌರಿ, ಸಣ್ಣೊಳ್ಳೆ, ಬಂಕ, ಇಂಟಾನು, ಆಮೇಲೆ ಒಂದೊಂದಿಷ್ಟು ತಾನೇ ಬಂದ್ರೆ ಒಂದೊಂದಿಷ್ಟು ಹಸಿ ಇರೋದು. ಅದು ನಟ್ಟಿಗೆ ಒಯ್ದಾರ ಕೈಕಾಲು ಒಂದು ಅಲ್ಲಾಡ್ತದೆ ಅಷ್ಟೇ. ನಮ್ಮ ಈರಪ್ಪ ಹೇಳಂಗೆ ಎಲ್ಲ ಎರಡು ಆ ಕಾಸು ಕೈಕಾಲು ಒಂದು ಅಲ್ಲಾಡ್ರೆ ಸಾಕು. ಇನ್ನು ಸದ್ಯ ಎಲ್ಲ ರಾಮಕೃಷ್ಣ ಗೋವಿಂದ ಅಂತ ಹೋದ್ರೆ ನೇಗಳ ರೋಗ ಅಟ್ಟಗಾಕ್ರಿ. ಈಗಪ್ಪ ಇದು ಭತ್ತ ಮರನ ಬಳ್ಳಿನ ಎಂತ ಇದು? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ಗೆ ಗೊತ್ತಾಗಲ್ಲ ಎಂತ ರೂಪಿಂಗ್ ಹೋಗಿದೆ ಅಂತ ಮಾವ. ಎಂತ ರೂಪಿಂಗ್ ಮರ ಅದು? ಹೊಚ್ಚನಿಂದ ಒಂದು 100 ಹಲ್ಲ ಒಳಗಿದೆ. ಹಂಗಾಗಿ ಅವಾಗ 10 kg ಕೋಳಿ ತತ್ತಿದ್ದು, ಈಗ 5 kg ಅಂದ್ರೆ ಸಾಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಗಲಗಲ ಈ ಬಿಯಲ್ಲಿ ಊಟ ಹೋಗಲ್ಲ. ಭತ್ತ ಬೆಳಿಬೇಕಂದ್ರೆ ಏನೇನು ಮಾಡ್ಬೇಕು? ಸ್ಟಾರ್ಟಿಂಗ್ ಇಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ಗದ್ದೆಗೆ ಈ ಸೊಪ್ಪಿನ ಗೊಬ್ಬರ ಹೊಡ್ಕೊಳ್ತೀವಿ. ಟ್ಯಾಕ್ಟ್ರು ಅಥವಾ ಪಿಕಪ್ ಏನೋ ಮಾಡಿ ಮೊದಲು ಗದ್ದೆಗೆ ಅದನ್ನು ಹೊಡ್ಕೊಳ್ಳೋದು ಮೊದಲನೇ ಕೆಲಸ ಅದು. ಆಮೇಲೆ ಏನು ಮಾಡ್ತೀವಿ, ಗದ್ದೆಗೆ ಬೇಲಿ, ಒಂದು ಐಬಕ್ಸ್ ಇರ್ಬೋದು, ಮುಳ್ಳುಬೇಲಿ ಇರ್ಬೋದು, ಅಥವಾ ಇರ್ಬೋದು, ಏನೋ ನಮ್ಮ ಗದ್ದೆ ದನ ಬರೋದಿದ್ದಂಗೆ ಆ ರೀತಿ ಎರಡನೇದು ಬೇಲಿ ಕೆಲಸ ಮಾಡ್ತೀವಿ. ಆಮೇಲೆ ಏನು ಜೂನು 15-20ಕ್ಕೆ ಸಸಿ ಬೀಜ ಹಾಕ್ತೀವಿ. ಸಸಿ ಬೀಜ ಹಾಕಬೇಕಾದ್ರೆ ಯಾವ ರೀತಿ ಹಾಕ್ಬೇಕದನ್ನು, ಒಂದು ದಿನ ಫುಲ್ 24 ಗಂಟೆ ನೆನೆಸ್ಬಿಡ್ತೀವಿ. 24 ಗಂಟೆ ಭತ್ತನ ನೆನೆ ಹಾಕಬೇಕು. ಅಥವಾ ಗೋಣಿ ಚೀಲದ ಕಟ್ಟಿರ್ಬೋದು, ಅಥವಾ ಒಂದು ಹಂಡೆ, ಪಾತ್ರೆ, ಬಾಣಿ ಅದಕ್ಕೆ ಹಾಕಿ ನೆನೆಸ್ಬೇಕು. ಅದನ್ನು ನೆನೆಸಿ 24 ಗಂಟೆ ನೆನೆದ ನಂತರ ಆಮೇಲೆ ಒಂದು ಗೋಣಿ ಚೀಲಕ್ಕೆ, ಪ್ಲಾಸ್ಟಿಕ್ ಚೀಲಕ್ಕೆ ಬರಲ್ಲ, ಗೋಣಿ ಚೀಲಕ್ಕೆ ಹಾಕ್ತೀವಿ. ಅದನ್ನು ಗೋಣಿ ಚೀಲ ಹಾಕಿ ಟೈಟ್ ಬಾಯಿ ಕಟ್ಟಿ ಅದ್ರ ಮೇಲೆ ಏನು ಸ್ವಲ್ಪ ಹೀಟ್ ಆಗಂಗೆ, ಅಥವಾ ಬಿಳುಲ್ಲಿರ್ಬೋದು ಅಥವಾ ಗೋಣಿ ಚೀಲ ಇರ್ಬೋದು, ಮುಚ್ಚಿರ್ತೀವಿ. ಮತ್ತು 24 ಗಂಟೆ ಕಾಲ. 24 ಗಂಟೆಗೆ ಒಂದು ನೂಲು ಅಷ್ಟು ಇದು ಬರ್ತದೆ, ಅದು ಕೆಲ್ಲು ಮೊಳಕೆ ಬರ್ತದೆ. ಆಮೇಲೆ ಗದ್ದೆನ ರೆಡಿ ಮಾಡ್ಕೊಳ್ತೀವಿ. ಹೂಟಿ ಮಾಡಿ ಗದ್ದೆ ರೆಡಿ ಮಾಡೋದು. ಗದ್ದೆ ಮೊದಲು ಹೊಳಕೆ ಹೊಡ್ಸಿ ಹಾಕ್ತಿರ್ತೀವಿ. ಒಂದು ವಾರ ಮೊದಲು ಹೊಳಕೆ ಎಲ್ಲ ಹೊಡಿಸಿ, ಜಡ್ಡೆಲ್ಲ ಸಾಯಬೇಕು. ಜಡ್ಡೆಲ್ಲ ಸತ್ತ ನಂತರ ಇಲ್ಲಿ ಹೊಳಕೆ ಹೊಡ್ತೀವಲ್ಲ, ಈ ರೀತಿ ಮಾಡ್ಕೊಳ್ತೀವಿ. ಮೊದಲು ಒಂಚೆಲ್ಲ ಸುತ್ತಲೂ ಈ ರೀತಿ ಸವರ್ಕೊಂಡು, ಹಿಂಗೆ ಸವರ್ಕೊಂಡು ಹೊಳಕೆ ಹೊಡ್ಕೊಂಡು ಈ ರೀತಿ ಹೊಳಕೆ ಹೊಡ್ತೀವಲ್ಲ, ಈ ರೀತಿ. ಆಮೇಲೆ ಏನು ಮಾಡ್ತೀವಿ, ಒಂದು ವಾರದ ನಂತರ ಇನ್ನು ಟಿಲ್ಲರ ಎತ್ತೋ ಯಾವುದೋ ಮಣ್ಣನ್ನು ಕ್ಲೀನಾಗಿ ಕೆಸರು ಮಾಡ್ಕೊಂಡು ಅದಕ್ಕೆ ನಳ್ಳಿ ಅಂತ ಹೊಡಿತೀವಿ. ನಳ್ಳಿ ಗದ್ದೆ ಮಟ್ಟ ಆಗಂಗೆ ನಳ್ಳಿ ಹೊಡಿತೀವಿ. ಅದಕ್ಕೆ ಗದ್ದೆ ಮಟ್ಟ ಇರಬೇಕು. ಮತ್ತು ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಬೀಜ ಕೊಳಿತದೆ, ಎಲ್ಲಿ ನೀರು ನಿಲ್ತದೋ ಅಲ್ಲಿ ಬೀಜ ಕೊಳಿತದೆ. ಆಮೇಲೆ ಒಂದು 6 ಅಡಿಗೆ ಒಂದು ಪಟ್ಟೆ ಮಾಡ್ತೀವಿ, ದಾರ ಹಾಕ್ಕೊಂಡು ಆ ಕಡೆ ಈ ಕಡೆ ಮಣ್ಣಿ ಹಾಕ್ತೀವಿ. ಎತ್ತಿ ಹಾಕಿ ಅದನ್ನು ಗ್ವಾರೆ ಮಣ್ಣಲ್ಲಿ ಎಳೆದು ಈ ಸ್ಟಾರ್ ಓಡ್ ನಮೂನಿ ಈ ಟೈಪ್ ಮಾಡ್ತೀವಿ. ಯಾಕಂದ್ರೆ ನೀರು ಆ ಕಡೆ ಈ ಕಡೆ ತೋಡಿ ಓಡ್ಬೇಕು. ಉಬ್ಬಿರ್ಬೇಕು. ಯಾಕಂದ್ರೆ ನೀರು ಓಡಬೇಕಲ್ಲ ಆ ಕಡೆ ಈ ಕಡೆಗೆ. ನೀರು ನಿಂತರೆ ಭತ್ತ ಕೊಳ್ತು ಹೋಗುತ್ತೆ, ಕ್ಲೀನಾಗಿ ಕೊಳ್ತು ಹೋಗ್ತದೆ. ಅದಕ್ಕೆ 6 ಅಡಿಗೆ ಒಂದಿಟ್ಟು ಆ ರೀತಿ ಮಾಡ್ತೀವಿ. ಆಮೇಲೆ ಕ್ಲೀನಾಗಿ ನೀರನ್ನು ಬಸ್ಕೊಂಡು ಆಮೇಲೆ ಆ ಮೊಳಕೆ ಬಂದು ಬೀಜನ್ನು ಹೆಚ್ಚು ಕಡಿಮೆ ನಾವು ಒಂದು ಎಕರೆಗೆ ಒಂದು 20 kg 25 kg ಬೀಜ ಅದಕ್ಕೆ ಆ ಮೊಳಕೆ ಬೀಜನ ಹಾಕ್ತೀವಿ. ಹಾಕಿ 2 ದಿನ ಫುಲ್ಲು ಅರ್ಧ ಅಡಿ ನೀರು ಕಟ್ಟಿರ್ತೀವಿ ಅದಕ್ಕೆ. ಯಾಕಂದ್ರೆ ಬರೆದಿದ್ದು ಮೊಳಕೆ ಎಲ್ಲ ಮೊಳಕೆ ಬಂದ್ಬಿಡುತ್ತವೆ. ಅದಕ್ಕೆ ನಾಟಿ ಪದ್ಧತಿ. ಹಾಂ, ಮೊದಲು ಮಾಡೋಣ ನಾವು ಸಸಿ ಬೆಳೆಸೋ ಪದ್ಧತಿ. ಒಂದು 2 ದಿನದಿಂದ ಆ ನೀರನ್ನು ಹೊಡಿತೀವಿ. ನೀರು ಹೊಡೆದು ಒಂದು 2 ದಿನ ಕಟ್ಟಲ್ಲ. ಆಮೇಲೆ ಒಂದು ಕಟ್ಟಲ್ಲ, ಆಮೇಲೆ ಕೊಳಿತದೆ, ಮೊಳಕೆ ಕೊಳಿತದೆ. ನೀರು ನಿಂತರ ಮೊಳಕೆ ಕೊಳಿತದೆ. ನೀರು ಕಟ್ಟಿರೋದು ಮೊಳಕೆ ಬರೋದಕ್ಕೆ. ಬಂದಾದ್ಮೇಲೆ ನೀರು ಬೇಡ, ಮೊಳಕೆ ಕೊಳಿತದೆ. ಆಮೇಲೆ 1 ಇಂಚು 2 ಇಂಚು ಆದಮೇಲೆ ಸ್ವಲ್ಪ ಹದವಾಗಿ 1 ಇಂಚು ನೀರನ್ನು ಕಟ್ತೀವಿ. ಕಟ್ಟಿ ಹೆಚ್ಚು ಕಡಿಮೆ 15 ದಿನಕ್ಕೆ ಒಂದು ಎಕರೆಗೆ 25 kg ಬೀಜ ಹಾಕಿದ್ರೆ ಒಂದು 5 kg ಅಥವಾ ಸುಪಾಲ ಇರ್ಬೋದು, ವೀರ್ಯ ಇರ್ಬೋದು, ಅಥವಾ 10-26 ಇರ್ಬೋದು, ಯಾವುದೋ ಮಿಕ್ಸರ್ ಯಾವುದೋ ಒಂದು ಗೊಬ್ಬರ 5 kg ಹಾಕ್ಬಿಡ್ತೀವಿ. ಅದಕ್ಕೆ 5 kg ಹಾಕ್ತೀವ. ಅಲ್ಲಿಗೆ ಸಸಿ 27-28 ದಿನಕ್ಕೆ ಅದು ಕೀಳಕ್ಕೆ ರೆಡಿ ಆಗ್ತದೆ, ಕೀಳಕ್ಕೆ ಬರುತ್ತೆ. 27-28 ತಿಂಗಳು ಮಾಡ್ತಾರೆ. ಕೆಲವರು 22ಕ್ಕೂ ಕೀಳರಿದ್ದಾರೆ ಅಂತರಿದ್ದಾರೆ ಮಕ್ಕಿ ಗದ್ದೆಗೆ. ಅದು ನೀರಿನ ಗದ್ದೆ ಆದರೆ ತಿಂಗಳು ಜಾಸ್ತಿ ಆದರೂ ನಡೀತದೆ. ಈ ಕಂಪ ಗಿಂಪ ಜೋಳು ಅವು ಕರುಗ್ತದೆ ಸಸಿ. ಈ ನಮ್ಮ ಈ ಬೆಟ್ಟ ಗದ್ದೆ ಇದೆಯಲ್ಲ 22 ದಿನಕ್ಕೂ ಏನೂ ಆಗಲ್ಲ ಅದು. ಆಮೇಲೆ ಇದೇ ಗದ್ದೆಗೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು
ನಾಟಿ ಹಿಂಗೆ ಸರಿ ಹೇಳೋದು. ನಟ್ಟಿ 8 ಇಂಚಿಗೆ ಅಥವಾ 10 ಇಂಚಿಗೆ ನೆಡೋರು ಇದ್ದಾರೆ, 8 ಇಂಚಿಗೆ ನೆಡ್ತಾರೆ. ನಾವಲ್ಲೊಂದು 8 ಇಂಚಿಗೆ ಒಂದು ನೆಟ್ಟಿ ಹಾಕ್ತೀವಿ, ಆ ರೀತಿ ಮಾಡ್ತೀವ. ಆಮೇಲೆ ನೆಟ್ಟು ಒಂದು 20 ದಿನ ನಂತರ ಎಕರೆಗೆ 1 ಚೀಲ ಗೊಬ್ಬರ ಕೊಡ್ತೀವಿ. ಮೊದಲು ನಟ್ಟಿಲಿ ಹಾಕಲ್ಲ, ಮೊದಲು ನಟ್ಟಿ ಹಾಕ್ತಿದ್ರು. ಅದು ಯಾಕಂದ್ರೆ ಮಳೆ ಜಾಸ್ತಿ ಆಗಿ ತೊಳೆದು ಹೋಗುತ್ತೆ ಅಂತ ಹೇಳ್ಕೊಂಡು ಈಗ 20 ದಿನ ನಂತರ ಒಂದು ಎಕರೆಗೆ 1 ಚೀಲ ಗೊಬ್ಬರ 10-26 ಅಥವಾ DAP ಯಾವುದೋ ಒಂದು ಹಾಕ್ತಾರೆ, ಅವ್ರವ್ರ ಮನ್ಸಿಗೆ ಬಂದಂಗೆ ಹಾಕ್ತಾರೆ. ಆಮೇಲೆ 1 ತಿಂಗಳ ನಂತರ ಮತ್ತೊಂದು ಸರಿ ಹಾಕ್ಬಿಡ್ತೀವಿ. ಇನ್ನೇನು ಗದ್ದೆ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ತಿಂಗಳಲ್ಲಿ ಸ್ವಲ್ಪ ವೀರ್ಯ ಪಟಾಸನ್ನು, ಯಾಕಂದ್ರೆ ಇದು ಕಾಳು ಕಟ್ಟೋದಕ್ಕೆ ವೀರ್ಯ ಪಟಾಸು ಸೇರಿಸಿ ಸ್ವಲ್ಪ ಹಾಕ್ಬಿಡ್ತೀವಿ. ಆಮೇಲೆ ಇನ್ನು ಗದ್ದೆ ಕಳೆ ಪಳೆ ಎಲ್ಲ ಮಾಮೂಲಿ. ಹೆಂಗಸರು ಗದ್ದೆ ಕಳೆ ಹೆಚ್ಚು ಕಡಿಮೆ ನೆಟ್ಟು 1 ತಿಂಗಳಿಗೆ ಅಲ್ಲೆಲ್ಲ ಇದ್ರೆಲ್ಲ ಕೈ ಆಡ್ಬಿಡ್ತಾರೆ, ಹೆಂಗಸರೆಲ್ಲ ಕೈ ಆಡ್ತಾರೆ. ಆಮೇಲೆ ನಿನ್ನು ಗದ್ದೆ ಕುಯ್ಲೆ ನೀರನ್ನು ನೋಡ್ಕೊಂತ ಇದು ಸೈ, ನೀರು ಆರದೇ ಇದ್ದಂಗೆ ನೋಡ್ಕೊಂತ ಇದು ಸೈ. 5 ತಿಂಗಳು 10 ದಿನಕ್ಕೆ ನಾವು ಹಾಕಂತ IT ಬರ್ತಾ ಇದೆಯಲ್ಲ, 5 ರಿಂದ 5 ತಿಂಗಳು 10 ದಿನ ತಳಿ IT ಸಾಮಾನ್ಯವಾಗಿ ಇಲ್ಲಿ ಯಾವ್ದು ಬಳಸ್ತಾರೆ? ಇಲ್ಲಿ ನಮ್ಮಲ್ಲಿ ಬಳಸೋದು ITನೇ ಹೆಚ್ಚಾಗಿ. IT ಒಂದೇ ಬರ್ತಾ ಇದೆ ಈಗ ನಮ್ಮಲ್ಲಿ. ಬೇರೆ ಮುಂಚೆ ಎಲ್ಲ ಯಾವ್ದು ಬಳಸ್ತಾರೆ? ಮುಂಚೆ ನಾವು ಹಾಕ್ತಿದ್ದು ಯಾವುದು ಮೊದಲಿರೋದು ನಮ್ಮಲ್ಲಿ ಕರೆದಡಿ ಅಂತ ಇತ್ತು. ಕರೆದಡಿ ಭತ್ತ, ವಾಳ್ಯ, ರತ್ನಚೌಡಿ, ಹಸೂಡಿ, ಗೌರಿ, ಸಣ್ಣೊಳ್ಳೆ, ಬಂಕ, ಇಂಟಾನು. ಇಂಟಾನು ಬಂದಮೇಲೆ ಸ್ವಲ್ಪ ಕ್ವಿಂಟಲ್ ಗಟ್ಟಲೆ ಭತ್ತ ಆಗ್ತದೆ ಅಂತ ಹೇಳ್ಕೊಂಡು ಎಲ್ಲ ನೆಟ್ಟರು. ಬಂತು 2 ವರ್ಷ ಅದು. ಆಮೇಲೆ ಒಂದೊಂದಿಷ್ಟು ತಾನೇ ಬಂದರೆ ಒಂದೊಂದಿಷ್ಟು ಹಸಿ ಇರೋದು. ಅದು ಅರ್ಧ ಹಸಿ ಅರ್ಧ ಬಂದಿರೋದು ಸ್ವಲ್ಪ ಆಯ್ತಾ. ಆಮೇಲೆ ಹೋಗಿ ಕರಿದಡಿ ಪರದಿ ಎಲ್ಲ ಹೋಗ್ಬಿಡ್ತದ್ಲಾಗೆ. ಪೂರ ಭತ್ತ ಕಳೆದು ಬಿಟ್ಟು ಭತ್ತ ಆಗ್ತಿರಲಿಲ್ಲ. ಅದು ಯಾಕಂದ್ರೆ ಇಂಚಿಗೆ ಒಂದು ಬತ್ತಿದ್ದು ಇರ್ತಪ್ಪ, ಕಾಳು ಬತ್ತಿತ್ತದು. ಎಕರೆಗೆ ಒಂದು 5 ರಿಂದ 6 ಕ್ವಿಂಟಲು ಬತ್ತಿರಲಿಲ್ಲ. ಇದು ಎಕರೆಗೆ IT ಇದೆಯಲ್ಲ ಈಗ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಕ್ವಿಂಟಲು 15 ಕ್ವಿಂಟಲ್ ರೀತಿ ತೆಗಿತಾರೆ ಇದರ ಒಂದು ಎಕರೆಗೆ. ಈ ಭತ್ತ ಬಂದಮೇಲೆ ಸ್ವಲ್ಪ ಎಲ್ಲರಿಗೂ ಊಟಕ್ಕೊಂದು ತೊಂದರೆ ಇಲ್ಲ. ಎಲ್ಲಿಂದ ತಂದಿದ್ದೀವಿ? ಹೆಂಗೆ ಇದು ಹೊರಗಡೆಯಿಂದ ಬಂತಿದ್ದು, ನಮ್ಮಲ್ಲಿದೆಲ್ಲ. ಒಬ್ಬೊಬ್ಬರೇ ತರ್ತಾ ಅವು ಯಾರು ಒಬ್ಬ ತಂದ, ಅವ್ನ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಬಿ ತಂದ, ಅವ್ನು ತಂದು ಹಾಕಿದ, ಅವನಿಂದ ಇವ್ನು ತಂದ್ಕೊಂಡ, ಇವನಿಂದ ಇವ್ನು ತಂದ್ಕೊಂಡ ಅಂತ ಇಡೀ ಊರೆಲ್ಲ ಹೊಡ್ತು ಆ ಭತ್ತ. ಬೀಜ ಭತ್ತಕ್ಕೆಲ್ಲ ಹೆಂಗೆ ರೇಟ್ ಇದೆ? ಈಗ ಬಿಜಿ ಭತ್ತ ಇದೆ. ಬಿಜಿ ಭತ್ತ 25 kg ಬ್ಯಾಗ್ ಈಗ ನಾವು ತರೋದು ಕೃಷಿ ಇಲಾಖೆಯಲ್ಲಿ 25 kg ಬ್ಯಾಗಿಗೆ 1200 ರೂಪಾಯಿ ಇದೆ. 1 ಎಕರೆ ಸಾಕು, 1 ಎಕರೆ ಸಾಕೋದು. ಅಂದರೆ ಇದೇ ಭತ್ತನ ಸೀಲ್ಡ್ ಮಾಡಿ ಕಳಿಸ್ತವ್ರೆ ಅಂತ ಗೊತ್ತಿಲ್ಲ. ನಮ್ಮ ಭತ್ತನ ಈ ಭತ್ತ 2 ನೋಡಿದೆ, ಒಂದೇ ಥರ ಇತ್ತು. ಅದು ಇದು ಒಂದೇ ಥರ ಇತ್ತು. ಮನೆ ಹೋಗಿ ನೋಡ್ದಲ್ಲ ಅಲ್ಲಿ ಕೃಷಿ ಇಲಾಖೆಯಲ್ಲಿ ಒಂದೇ ಥರ ಇತ್ತು. ಒಂದೇ ಥರದ ಭತ್ತ ಇವು? ಒಂದೇ ಥರ ಒಂದೇ ಥರ ಇತ್ತು. ಅಂದರೆ ಕೆಲವು ಗದ್ದೆ ಮೇಲೆ ಹೋಗುತ್ತೆ. ಮುರುಳು ಗದ್ದೆ ಒಂದು ರೀತಿ ಬರುತ್ತೆ, ಅದು ಇಳುವರಿ. ಮಣ್ಣಿನ ಗದ್ದೆ ಒಂದು ರೀತಿ ಬರ್ತದೆ, ಕಪ್ಪು ಮಣ್ಣಿಗೆ ಒಂದು ರೀತಿ ಬರ್ತದೆ. ಈ ಮಕ್ಕಿ ಗದ್ದೆಲೆ ಈ ಎಕರೆಗೆ 5 ಕ್ವಿಂಟಲ್ ತೆಗಿಯೋರು ಅದರೆ. ಯಾಕಂದರೆ ಈ ಗೌರಿ ಹಬ್ಬದ ನಂತರ ನೀರು ಕಟ್ಟಾಗ್ಬಿಡುತ್ತೆ, ಗದ್ದೆ ಉರಿದು ಹೋಗ್ತವೆ, ಸಣ್ಣ ಶೀಟ್ ಉದ್ದಕ್ಕೆ ಹೋದ್ರೆ ಬರೋಕ್ಕೆ ಶುರು ಆಗ್ತದೆ. ಈಗ ನಮ್ಮದೆಲ್ಲ ಉತ್ತಮವಾದ ಗದ್ದೆಗಳು, ನೀರಾವರಿ ಗದ್ದೆಗಳು. ನಮ್ಮದು ತೆಗಿಬೋದು ಹೆಚ್ಚು ಕಡಿಮೆ ಒಂದು ಎಕರೆಗೆ. ನೀರಾವರಿ ಅಲ್ಲಪ್ಪ? ಅಲ್ಲ, ಅಂದರೆ ಹೊಳೆ ನೀರಿದೆ, ನೀರಾವರಿ ಏನಲ್ಲ. ಮಳೆ ಆಸರಿದ್ದಾನೆ. ಬೇಸಿಗೆ ಅಂದ್ರೆ ಏನಾದ್ರು ಸ್ವಲ್ಪ ನೀರು ಸಾಕು ನಮಗೆ. ಬೇಸಿಗೆಯಲ್ಲಿ ನೀರು ಸಿಗಲ್ಲ ಹೊಳೆಲುವೆ. ಬೇಸಿಗೆಯಲ್ಲಿ ಸಿಗಲ್ಲ ನಮ್ಗೆಲ್ಲ 2 ಬೆಳೆ 3 ಬೆಳೆ ತೆಗಿಯಕ್ಕೆ ಒಂದು ಬೆಳೆಗೆ ಸಾಕು ನಮಗೆ. ಅದೇನೆ ಒಂದು ಬೆಳೆ ಹಂಗಾರೆ ಬೆಳ್ಕೋಬೋದು. ಇದು ಮಳೆ ಆಸರಿತಾನೆ ನಮ್ಮದು. ಮಳೆ ಆಶ್ರಿತ. ಆದ್ರೆ ಈಗ ಸದ್ಯಕ್ಕೆ ಒಂದು ಬೆಳೆಗೆ ನೀರು ಸಾಕಾಗ್ತದೆ. ಅಷ್ಟು ಕಡಿಮೆ ಸ್ವಲ್ಪ ಮೋಟ್ರಲ್ಲಿ ಹೊಡಿತೀವಿ. ಅಂದರೆ ಇದು ನಮ್ಮದು ಸ್ವಲ್ಪ ಮಣ್ಣಿನ ಜಮೀನು. ಇದು ಮುರುಳಲ್ಲಿ ಈ ಫಸಲು ಬರಲ್ಲ. ಮುರುಳು ಕಡಿಮೆ ಐತೆ ನಮ್ದು. ಮುರುಳು ಮತ್ತು ಮಣ್ಣು ಮಿಶ್ರಿತ ಸ್ವಾಗಿದಾರ ಅಂತ ಹೇಳ್ತೀವಿ ಇದಕ್ಕೆ. ಮುರುಳು ಮಣ್ಣು ಮಿಶ್ರಿತ ಮಣ್ಣು ಇದು ನಮ್ಮದು. 2 ಇದೆ ಇದರಲ್ಲಿ. ಇದಕ್ಕೆ ಈ ಮಣ್ಣಿಗೆ ಯಾವ ಬೆಳೆ ಸೂಕ್ತ? ಈ ಬೆಳೆ ಇದಕ್ಕೆ ಅಂದರೆ ಇನ್ನೇನು ತೆಂಗು ಒಂದು ಹಾಕ್ಬೋದು ಬಿಟ್ಟರೆ ಇದಕ್ಕೆ. ತೆಂಗು ಸೂಕ್ತ ಇದಕ್ಕೆ. ನೀನು ಇದನ್ನ ಹಾಕ್ಬೋದು, ಯಾವುದು ಗೆಣಸು ಪಣಸು ಒಂದಿಷ್ಟು ಬರ್ತದೆ, ಸೌತೆ ಬರ್ತದೆ. ಮುಂಚೆ ನಮ್ಮ ಗದ್ದೆಯಲ್ಲಿ ಎಂತೆಂತ ಬೆಳೆದಿದ್ದೆ? ಮುಂಚೆ ನಮ್ಮ ಗದ್ದೆಯಲ್ಲಿ ನಾವು ಇದನ್ನ ಬೆಳೆಸಿದ್ದು, ಮೆಣಸು ಎಲ್ಲ ಹಾಕ್ತಿದ್ದಲ್ಲ, ಮೆಣಸು ಹಾಕ್ತಿದ್ದೆ, ಟೊಮಾಟೊ ಹಾಕ್ತಿದ್ದು. ಇನ್ನು ತರಕಾರಿ ಒಂದು ಬೆಳ್ಕೋದು. ಹುಳ್ಳಿ ಹಾಕ್ತಿದ್ದು, ಎಳ್ಳು ಹಾಕ್ತಿದ್ದು, ಎಳ್ಳು ಹುಳ್ಳಿ ಇವೆಲ್ಲ ಹಾಕ್ತಿದ್ದು. ಸೌತೆ ಬೆಳೆದಿವಲ್ಲ ಅವಾಗ ಹೆಚ್ಚು ಕಡಿಮೆ ಅದರಲ್ಲಿ ಒಂದು 100 ಕ್ವಿಂಟಲ್ ಬೆಳೆದಿದ್ದೆ ನಾನು. ಭಾರಿ ಬಂದಿತ್ತು ಅದು. ಒಂದು 100 ಕ್ವಿಂಟಲ್ ಬಂದಿತ್ತು. ಸೌತಿಗೆ ಹೇಳಿಸಿದ ಮಣ್ಣಿದು. ಮತ್ತಿನ್ನು ತೋಟಕ್ಕೆ ಮಾತ್ರ ಹೇಳಿಸಿ ಮಣ್ಣಲ್ಲ. ತೋಟ ಬರಲ್ಲ, ಯಾಕಂದ್ರೆ ಹುಳಿ ಮಣ್ಣು ಅಡಿಗಡೆ ಮುರುಳಿದೆ. ಇದು 3 ಅಡಿ ಕೆಳಗೆ ಬರೀ ಒಂಥರ ಜೇಡಿ ಮಣ್ಣು ಬರ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೆಟ್ಟು 4 ವರ್ಷ ಒಳ್ಳೆ ಗಿಡ ಬರ್ತದೆ. ಯಾಕಂದ್ರೆ ಮೇಲೆ ಒಳ್ಳೆ ಮಣ್ಣು ಇರುತ್ತೆ. ಆ ಅಡಿ ಹೋದಾಗ ತುಂಡೆ ಚೂಪಾಗಿ ಬರ್ತದೆ. ಮಣ್ಣು ಚೆನ್ನಾಗಿಲ್ಲ. ನಿನ್ನ ಮಣ್ಣು ಹೊಡೆಸಿ, ಕೆಮ್ಮಣ್ಣು ಹೊಡೆಸಿ 1 ಅಡಿ ಮಣ್ಣು ಕೂರಿಸಿದ್ರೆ ತೋಟ ಮಾಡುವಾಗ ಸಾಧ್ಯತೆ ಇದೆ. ಇಲ್ಲಿದ್ರೆ ಈ ಜಮೀನಲ್ಲಿ ಮತ್ತೇನು ಮಾಡೋಕ್ಕೆ ಬರಲ್ಲ. ನಟ್ಟಿಗೆಲ್ಲ ಆಳು ಸಿಗ್ತಾರ? ನಟ್ಟಿಗೆ ಒಯ್ದಾರ ಕೈಕಾಲು ಒಂದು ಅಲ್ಲಿ ಆಡ್ತದೆ ಅಷ್ಟೇ. ಹಿಂಗೆ
ಅವರಿಗೆ ಮತ್ತೆ 3-4 ತಿಂಗಳ ಮುಂಚೆ ಬುಕ್ ಮಾಡ್ಬೇಕಂತ. ಅವರಿಗೂ ನಮ್ಮ ಈರಪ್ಪ ಹೇಳಂಗೆ ಎಲ್ಲ 2 ಕಾಸು ಕೈಕಾಲು ಒಂದು ಅಲ್ಲಾಡ್ರೆ ಸಾಕು. ಅಷ್ಟೇ ಆಳ್ ಸಾಕು. ಅದೇ ಹಾಲು ಸಾಕು ಹಂಗೆ. ಕೈ ಕಾಲ ಒಂದು ಅಲ್ಲಾಡ್ರೆ ಸೈ. ಒಂದು 10-12 ಜನ ಇದಾರೆ. ಇನ್ನು ಸದ್ಯ ಎಲ್ಲ ರಾಮಕೃಷ್ಣ ಗೋವಿಂದ ಅಂತ ಹೋದ್ರೆ ನೇಗಳರಾಗು ಅಟ್ಟಗ ಕೃಷಿ ಒಂದು ಅಜ್ಜಿ ಬಂದಿತ್ತಲ್ಲ 70 ವರ್ಷ ಅಜ್ಜಿ, ಅದು ನೋಡಿ ತಿಳ್ತಾ ಇದ್ ನೋಡಲ್ಲ ಸುಶೀದ. 70-75 ವರ್ಷ ಇರ್ಬೇಕು ಅಜ್ಜಿಗೆ. ಪಾಪ ಕೆಲಸ ಮಾಡ್ತೈತೆ. ಈಗಿನ ಮಕ್ಕಳಿಗೆ ಇದು ಏನು ಗೊತ್ತಾಗಲ್ಲ ಜಮೀನು ಬಗ್ಗೆ. ನಾನು ಅಣ್ಣನ ಮಗನ ಕೇಳಿದ್ನಲ್ಲ ಒಬ್ಬಿ, ಅವ್ನು ಪ್ಯಾಡಲ್ಲಿ ಇದ್ದಾನಲ್ಲ ಅವಾಗ. ಚಿಕ್ಕಪ್ಪ ಇದು ಭತ್ತ ಮರನ ಬಳ್ಳಿನ ಅಂತ ಇದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಉಣ್ಣಂಗ್ ಮಾತ್ರ ಬಂದ್ಬಿಟ್ರೆ ಬಳ್ಳಿ ಮರ ಅಲ್ಲ ಮರ, ಅದೊಂದು ರೀತಿ ಹುಲ್ಲು ಇಟ್ಟೆ ಹತ್ರ ಬೆಳೆಯೋದು, ತಲೆ ಬರುತ್ತದು. ಅದನ್ನು ಕುಯ್ದು ಹೊತ್ಕೊಂಡ್ಬಂದು ಟ್ಯಾಕ್ಟ್ರಿ ಹಚ್ಚಿ ಅದನ್ನ ಭತ್ತ ಮಾಡಿ ಅಕ್ಕಿ ಮಾಡಿಸ್ಬೇಕದು. ಮರದಲ್ಲಿ ಬರೋದಲ್ಲ ಕುಯ್ಕೆ ಬರೋಕ್ಕಾಗಲ್ಲ ಅದು. ಹೌದಾ ಈಗಿನ ಹುಡುಗರಿಗೆ ಯಾರು ಏನು ಗೊತ್ತಿಲ್ಲ. ಅವಾಗ ನಾವು ಹಾಳಿ ಕಡಿಯೋದು ಅಂತಿದ್ದು. ಹಾಳಿ ಕಡಿಯೋದಂದ್ರೆ ಹಾಳಿ ಕಡಿಯೋದು ಹೊಂಚು ಕಡಿಯೋದು, ಹಳಿ ಸೌರದು. ಹಳಿ ಸೌರೋದು ಅಂತಿದ್ದು. ಈಗ ಹಾಳಿ ಸೌರೋದು ಅದೆಂತ ಹಾಳೆ ಅಂತ ತೋಟದಲ್ಲಿ ಬಿದ್ದ ಹಾಳಿಯ ಹಾಳಿ ಸೌರೋದು ಗೊತ್ತಿಲ್ಲ. ಕೆಲವು ಕಡೆ ಬದ ಅಂತಾರೆ, ಬದ ಕಡಿಯೋದು ಅಂತಾರೆ. ಬದ ಕಡಿಯೋದು ಅಂತ. ನಮ್ಮ ಕಡೆಯವರಿಗೆ ಗೊತ್ತಾಗಲ್ಲ, ಕೆಲವರಿಗೆ ಹಂಚ ಅಂತ ಗೊತ್ತಾಗಲ್ಲ, ಬದ ಅಂದ್ರೆ ಗೊತ್ತಾಗ್ತದೆ. ನಮ್ಮ ಆ ಸೈಡ್ ಇರಲ್ಲ ಬದ ಕಡಿಯೋದು ಅಂತಾರೆ. ಕೆಲವು ಒಬ್ರೊಬ್ರು ನನ್ನ ಕಡೆ ಒಂದು ರೀತಿ ಇದೆ. ನಾವಿಲ್ಲೊಂದು ಮಾಡಿ ಹೊಡೆಯೋದು ಅಂತೀವಿ ನಾವು. ನಮ್ಮ ಭದ್ರಾವತಿ ಕಡೆ ಎಲ್ಲ ಅವರು ರೂಪಿಂಗ್ ಅಂತಾರೆ. ನನ್ಗೆ ಗೊತ್ತಾಗಲ್ಲ ಎಂತ ರೂಪಿಂಗ್ ಹೋಗಿದೆ ಅಂತ ಮಾವ. ಎಂತ ರೂಪಿಂಗ್ ಮರ ಅದು, ಯಾವ ಥರ ರೂಪಿಂಗ್ ಮನೆ ಮಾಡೋದಕ್ಕೆ ರೂಪಿಂಗ್ ಅಂತಾರೆ ಅದು. ನಾವು ಒಂದು ಮಾಡಿ ಹೊಡಿತೀವಿ ಅಂತೀವಿ. ಆ ರೀತಿ ಎಲ್ಲ ಇದೆ ಹಿಂಗಿದ್ದು. ಇನ್ನೂ ಸುಮಾರಲ್ಲ ಇದೆ. ಆಳೆಲ್ಲ ಸಿಗೋದು ಭಾಳ ಕಷ್ಟ. ಅದೇ ಒಂದು 10 ಜನ ಅದಾರ ಎಲ್ಲ ಹೆಚ್ಚು ಕಡಿಮೆ. ಅವರಿಗೂ ನಿಂಗೆ 3-4 ತಿಂಗಳು ಮುಂಚೆ ಬುಕ್ ಮಾಡ್ಬೇಕಂತ. ಬುಕ್ ಮಾಡಬೇಕು. ಒಂದು 10 ಜನ ಇರ್ಬೋದು ಹಿಂಗಿದ್ದಾರೆ. 10 ಜನದಿಂದ ಒಂದು 100 ಹೊಲ ಒಳಗಿದೆ. ನೂರು ಹಲ್ಲಿ ಇರ್ಬೋದು, 100 ಹಲ್ಲಿ ಇರೋದು. ಮತ್ತೆ ಅವು ಹೋದ್ರು ಗೋವಿಂದ. ಹಂಗಾಗಿ ಅವಾಗ 10 kg ಕೋಳಿ ತತ್ತಿದ್ದು, ಈಗ 5 kg ಅಂದ್ರೆ ಸಾಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಜಗಿಯಕ್ಕಾಗಲ್ಲ, ಹೊಲ್ಲಿಲ್ಲಲ್ಲ, ಗೊಜ್ಜಾದ್ರೆ ಅದು ಮುರಿದೋಗ್ಬಿಡ್ತದೆ. ಒಗಿಯಕ್ಕಾಗಲ್ಲ, 2 ತುಂಡು ಸಾಕೊಂತಾರೆ. ಅವು ಹುಡುಗಿಯರೆಲ್ಲ ಕೆಲಸ ಮಾಡ್ತಿದ್ರ, ಇನ್ನು 2 ಪೀಸ್ ಹಾಕೊಂತಿದ್ರು, ಸಮ ಜಗಿತಿದ್ರು. 10 kg ಬೇಕಿತ್ತು. ಈ ಗಲಗಲ ಈ ಬಿಯಲ್ಲಿ ಊಟ ಹೋಗಲ್ಲ. ತಿನ್ನೋದೇ ಅಲ್ಲಿ ನಾವು ರಾಮೇಶ್ವರದ 2 ಹೊಲ್ಲ ನಾವು ಹೇಳ್ದ 2 ತುಂಡು ಸಾಕು. ನಾನು ಕೊಯ್ಯಲ್ಲಿ ಗಿಂಚಿ ನುಂಗಿ ಬಿಡೋದು, ನುಂಗೋದಂತ ಹಾಸಿಗೆ ಬಿಡಂಗಿಲ್ಲಲ್ಲ. ಕೊಯ್ಯಲ್ಲಿ ಹಿಂಗನದವ ಹಿಂಗಂದ ಹಂಗಿದೆಲ್ಲ ಉಂಟು ಪರಿಸ್ಥಿತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.